ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬೆಳಗಿನಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಗುಡ್ ಮಾರ್ನಿಂಗ್ ಮಗಳೇ, ಗುಡ್ ಮಾರ್ನಿಂಗ್. ಬೆಳಿಗ್ಗೆ ಅವ್ರು ಸ್ಮೈಲ್ ಮಾಡ್ಕೊತ ಫುಲ್ ಹ್ಯಾಪಿ ಮೂಡಲ್ಲಿ ಎದ್ದೇಳ್ತಾರೆ. ಅವ್ರು ನೋಡೋದೇ ಒಂದು ಖುಷಿ ನಮಗೆಲ್ಲ. ಅವ್ರು ಬೆಳಿಗ್ಗೆ ಒಂದು 7:30 8 o'clock ಹಂಗೆ ಎದ್ದೇಳ್ತಾರೆ. ಅವ್ರು ಎದ್ದಾದಮೇಲೆ ಅವ್ರನ್ನ ನಾನು ಫ್ರೆಶ್ ಅಪ್ ಮಾಡ್ತೀನಿ. ನಾನು ನನ್ನ ಬೇಬಿಗೆ ಯೂಸ್ ಮಾಡ್ತಿರೋ ಪ್ರಾಡಕ್ಟ್ ಬಂದುಬಿಟ್ಟು ಹಿಮಾಲಯ ಬೇಬಿ ಕ್ರೀಮ್ನ ಯೂಸ್ ಮಾಡ್ತೀನಿ. ಅವ್ರು ಫ್ರೆಶ್ ಅಪ್ ಎಲ್ಲ ಆದಮೇಲೆ ಅವರಿಗೆ ಟಮ್ಮಿ ಟೈಮ್ ಕೊಡ್ತೀನಿ. ಅವ್ರ ಟಮ್ಮಿ ಟೈಮ್ ಇರಬೇಕಾದ್ರೆ ಅವರಿಗೆ ಆಟ ಆಡೋದಕ್ಕಂತೇಳಿ ಅವ್ರ ಟಾಯ್ಸ್ ಎಲ್ಲ ಕೊಟ್ಟೋಗ್ತೀನಿ. ಅವರಿಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡೋದಕ್ಕೆ ಅಂತ ಹೇಳಿ ಇವತ್ತು ನಾನು ಅವರಿಗೆ ರಾಗಿ ಸರಿ ಮಾಡ್ತೀನಿ. ರಾಗಿ ಸರಿಗೆ ಸ್ವಲ್ಪ ಹಾಲು ಮತ್ತು ಸ್ವಲ್ಪ ತುಪ್ಪ ಹಾಕಿ ತಿನ್ನಿಸ್ತೀನಿ ಅವರಿಗೆ. ನಾನು ಪ್ರಿಪೇರ್ ಮಾಡೋವರೆಗೂ ಅವ್ರ ಪಾಡಿಗೆ ಅವ್ರು ಸುಮ್ಮನೆ ಆಟ ಆಡ್ತಾ ಇರ್ತಾರೆ. ನಾನು ಪ್ರಿಪೇರ್ ಮಾಡ್ಕೊಂಬಂದು ಅವರಿಗೆ ರಾಗಿ ಸರಿ ತಿನ್ನಿಸ್ತೀನಿ. ಬೇಬಿ ಮೆಡಿಕಲ್ ಬಾಕ್ಸಲ್ಲಿ ಏನೇನೆಲ್ಲ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಒಂದು ವಿಟಮಿನ್ D3 ಡ್ರಾಪ್ಸ್ ಇದೆ. ಇದನ್ನು ನಾನು ನೈಟ್ ಹಾಕ್ತೀನಿ. ಡಾಕ್ಟರ್ ಪ್ರೊವೈಡ್ ಮಾಡಿದ್ದಾರೆ ನೈಟ್ ಹಾಕೋದಕ್ಕಂತ ಹೇಳಿ. ಮತ್ತು ಜಿಂಕ್ ಕೋವಿಟ್ ಇದೆ. ಇದು ಬೆಳಗ್ಗೆ 3 ಡ್ರಾಪ್ಸ್ ಹಾಕೋದಕ್ಕೆ ಹೇಳಿದ್ದಾರೆ. ಮತ್ತು ಇದನ್ನು ಪ್ಯಾರಾಸಿಟಮಲ್ ಡ್ರಾಪ್ಸ್ ಬಂದುಬಿಟ್ಟು ನಮಗೆ ಪಾಪು ವ್ಯಾಕ್ಸಿನೇಷನ್ ಆಗೋಕ್ಕಾರ ಕೊಟ್ಟಿದ್ದರು ಹಾಕೋದಕ್ಕೆ ಅಂತೇಳಿ. ಪಾಪುಗೆ ಜ್ವರ ಬಂದರೆ ಅಥವಾ ಪಾಪುಗೆ ವ್ಯಾಕ್ಸಿನೇಷನ್ ಹಾಕಿರೋ ನೋವಿಂದ ಅಳ್ತಾಯಿದ್ರೆ ಹಾಕೋದಕ್ಕಂತೆ ಕೊಟ್ಟಿದ್ದಾರೆ. ಮತ್ತೊಂದು ಇಯರ್ ಬಡ್ಸ್ ಇಟ್ಟಿದ್ದೀನಿ ಪಾಪುಗಂತ ಹೇಳಿ. ಮತ್ತು ಪಾಪುಗೊಂದು ವ್ಯಾಪೋ ರಬ್ ಇಟ್ಟಿದ್ದೀನಿ. ಮತ್ತೊಂದು ಎಕ್ಸ್ಟ್ರಾ ಕೊಕೊನೆಟ್ ಆಯಿಲ್ ಇಟ್ಕೊಂಡಿದ್ದೀನಿ ಪಾಪುಗೆ. ಮತ್ತು ಮೂಗೇನಾರು ಕಟ್ಟಿದರೆ ಮಗುಗೆ ಇದು ನ್ಯಾಸಲ್ ಡ್ರಾಪ್ಸ್ ಇಟ್ಕೊಂಡಿದ್ದೀನಿ ಮೂಗು ಕಟ್ಟಿದಾಗ ಹಾಕ್ಕೊಳೋದಕ್ಕೆ ಅಂತೇಳಿ. ಮತ್ತು ಒಂದು ಸಿಪ್ಲೋಡಿಂಗ್ ಪೌಡ್ರ್ ಇಟ್ಕೊಂಡಿದ್ದೀನಿ. ಇದನ್ನು ಡಾಕ್ಟರ್ ಸಜೆಸ್ಟ್ ಮಾಡಿದರು ಪಾಪು ಹುಟ್ಟಿದಾಗ ಮಗು ಒಕ್ಳಿಗೆ ಹಾಕೋದಕ್ಕಂತ ಹೇಳಿ. ಅದು ಹಾಗೆ ಇದೆ, ಹಾಗೆ ಇಟ್ಕೊಂಡಿದ್ದೀನಿ. ಮತ್ತು ಈ ಬಾಕ್ಸಲ್ಲಿ ಬಂದುಬಿಟ್ಟು 3 ನಿಪ್ಪಲ್ಸ್ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಥರ್ಮಾಮೀಟರ್ ಇಟ್ಕೊಂಡಿದ್ದೀನಿ ರೆಕಾರ್ಡ್ ಮಾಡ್ಕೊಳೋದಕ್ಕೆ. ಫೀವರ್ ಏನಾರು ಬಂತು ಅಂದರೆ ಮಗು ರೆಕಾರ್ಡ್ ಮಾಡ್ಕೊಳಕ್ಕಂತೇಳಿ ಥರ್ಮಾಮೀಟರ್ ಇಟ್ಕೊಂಡಿದ್ದೀನಿ. ಸೊ ಅಷ್ಟೇ ಫ್ರೆಂಡ್ಸ್. ಇದ್ರಾಗೆ ಊಟ ಎಲ್ಲ ಆದಮೇಲೆ ಅವರಿಗೆ ಸ್ನಾನ ಮಾಡಿಸ್ತೀನಿ. ಫಸ್ಟು ಅವ್ರ ಹಣೆಗೆ ಕಾಡಿಗೆ ಇಟ್ಟಿರ್ತೀವಲ್ವ, ಆ ಕಾಡಿಗೆನ ಎಣ್ಣೆಯಿಂದ ತೆಗಿತೀನಿ. ಆಮೇಲೆ ನೆತ್ತಿಗೆಲ್ಲ ಚೆನ್ನಾಗಿ ಎಣ್ಣೆ ನೆತ್ತಿ ಎಣ್ಣೆ ತುಂಬ ಚೆನ್ನಾಗಿ ಕುಡಿಬೇಕು ಈ ಟೈಮಲ್ಲಿ ಅವರಿಗೆ. ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಚ್ತೀನಿ ನೆತ್ತಿಗೆ, ತಲೆಗೆ. ಆಮೇಲೆ ಮುಖಕ್ಕೆಲ್ಲ ಎಣ್ಣೆ ಹಚ್ಬಿಟ್ಟು ಚೆನ್ನಾಗಿ ಜಾಸ್ತಿ ಫೋರ್ಸ ರಬ್ ಮಾಡೋಕ್ಕೆ ಹೋಗಬಾರ್ದು. ಹಾಗೆ ಲೈಟಾಗಿ ಮಸಾಜ್ ಟೈಪ್ ಮಾಡಬೇಕು. ಹಾಗೆ ಎಣ್ಣೆ ಹಚ್ಕೊತಾನೆ ಕಾಲಿಗೆ ಮತ್ತು ಕೈಗೆ ಎಕ್ಸಸೈಸ್ ಮಾಡಿಸ್ತೀನಿ ಅವರಿಗೆ. ಅವರು ತುಂಬ ರಿಲ್ಯಾಕ್ಸ್ ಆಗ್ತಾರೆ ಆವಾಗ. ಖುಷಿಯಾಗಿ ಮಾಡಿಸ್ತೀನಿ. ಎಣ್ಣೆ ಹಚ್ಬೇಕಾದ್ರೆ, ಸ್ನಾನ ಮಾಡಿಸ್ಬೇಕಾದ್ರೆ ಅವ್ರನ್ನ ಚೆನ್ನಾಗಿ ಮಾತಾಡಿಸ್ಕೊತ ನಗಿಸ್ಕೊತ ಅವರು ಖುಷಿಯಿಂದ ಸ್ನಾನ ಮಾಡಿಸ್ಕೊತಾರೆ. ಆಮೇಲೆ ಬಾರ್ಲಾಕಿ ತಲೆನೆಲ್ಲ ಚೆನ್ನಾಗಿ ತೊಟ್ಟಿ ಅವ್ರನ್ನ ಒಂದು 15 to 20 minutes ಬಿಡ್ತೀನಿ ಸ್ನಾನ ಮಾಡಿಸೋಕ್ಕಿಂತ ಮುಂಚೆ. ಅವ್ರು ಹಾಗೆ ಆಟ ಆಡ್ಕೊತ ಇರ್ತಾರೆ. ನಮ್ಮ ಬೇಬಿಗೆ ನಾನೆಲ್ಲ ಹಿಮಾಲಯ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ ಅವರಿಗೆ.
ಆದಮೇಲೆ ಅವರಿಗೆ ಕ್ರೀಮ್ ಅಪ್ಲೈ ಮಾಡ್ತೀನಿ ನಾನು. ಮುಖಕ್ಕೆ, ಕಿವಿಗೆ, ಕತ್ತಿಗೆ, ಕಾಲಿಗೆ ಎಲ್ಲ ನೀಟಾಗಿ ಅಪ್ಲೈ ಮಾಡ್ತೀನಿ ಕ್ರೀಮ್ನ ನಾನು. ಅಪ್ಲೈ ಮಾಡಿ ಅವ್ರನ್ನ ರೆಡಿ ಮಾಡ್ತೀನಿ. ರೆಡಿ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮಲಗಿಸ್ಬಿಡ್ತೀನಿ ಅವ್ರನ್ನ. ರೆಡಿ ಎಲ್ಲ ಆದಮೇಲೆ ಅವ್ರನ್ನ ಸ್ವಲ್ಪ ಹೊತ್ತು ಮಲಗಿಸ್ಬಿಡ್ತೀನಿ. ಅವರು ಎಷ್ಟು ಕ್ಯೂಟಾಗಿ ಮಲ್ಕೊತಾರೆ ನೋಡಿ. ಅವ್ರು ಮಲಗಿದ ಮೇಲೆ ಅವ್ರ ಟಾಯ್ಸ್ನೆಲ್ಲ ವಾಶ್ ಮಾಡ್ತೀನಿ. ಒಂದು ಟಬ್ಬಲ್ಲಿ ಬಿಸಿನೀರು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಹಾಗೂ ಉಪ್ಪು ಹಾಕ್ಕೊಂಡು ಸ್ವಲ್ಪ 2 ನಿಮಿಷ ಬಿಟ್ಬಿಟ್ಟು ಟಾಯ್ಸ್ನೆಲ್ಲ ಅದಕ್ಕೆ ಡಂಪ್ ಮಾಡ್ತೀನಿ. ಆಮೇಲೆ ಒಂದು 5 ನಿಮಿಷ ಬಿಟ್ಬಿಟ್ಟು ಆ ಟಾಯ್ಸ್ನೆಲ್ಲ ಒರೆಸಿ ಎತ್ತಿಡ್ತೀನಿ. ಆಮೇಲೆ ಅವ್ರು ಎದ್ದಾದಮೇಲೆ ಸ್ವಲ್ಪ ಫೀಡ್ ಮಾಡಿಸ್ಬಿಟ್ಟು ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋದೆ ಅವ್ರನ್ನ. ಅವ್ರಿಗೂ ಮನೆ ಒಳಗಡೆನೇ ಇದ್ದು ಬೋರ್ ಆಗ್ತಾ ಇರುತ್ತೆ. ಸ್ವಲ್ಪ ಮನೆ ಹೊರಗಡೆ ಕರ್ಕೊಂಡು ಹೋದರೆ ಅವ್ರಿಗೂ ಎನ್ವಿರಾನ್ಮೆಂಟ್ ಎಂಜಾಯ್ ಮಾಡ್ತಾರೆ ಮಕ್ಕಳು. ಆಮೇಲೆ ಮನೆ ಒಳಗಡೆ ಬಂದು ಅವ್ರಿಗೆ ಸ್ವಲ್ಪ ಪೊಮಗ್ರೆನೇಟ್ ಹಾಕ್ಕೊಟ್ಟೆ ತಿನ್ನೋದಕ್ಕಂತೇಳಿ. ಅವ್ರು ತುಂಬ ಇಷ್ಟಪಟ್ಟು ತಿಂತಾರೆ. ಒಂದು ಪೊಮಗ್ರೆನೇಟು ಮತ್ತು ಬನಾನೂ ತುಂಬ ಇಷ್ಟಪಟ್ಟು ತಿಂತಾರೆ. ಅವರಿಗೆ ದಿನಕ್ಕೊಂದು ಫ್ರೂಟ್ ಅಥವಾ 2 ಫ್ರೂಟ್ ಕೊಡ್ತೀನಿ ಡೈಲಿ ಅವರಿಗೆ. ಮಕ್ಕಳಿಗೆ ಆ್ಯಪಲ್ಲು, ಬನಾನಾ, ಕಿವಿ ಫ್ರೂಟು, ಪೊಮಗ್ರೆನೇಟ್ ಕೊಟ್ಟರೆ ಒಳ್ಳೆಯದು. ಸೊ ಇಷ್ಟೇ ಫ್ರೆಂಡ್, ಥ್ಯಾಂಕ್ ಯು.